ಆದರೂ ಈ ನಿನ್ನ ತಾಯಿಯ ಹೃದಯದ ಭಯವನ್ನು ಕಡೆಗಾಣಿಸಬೇಡ ಕುಮಾರ. ನಿನ್ನ ಯೋಗಕ್ಷೇಮದ ಚಿಂತೆಯೇ ನನಗೆ ಪ್ರಧಾನ. ಮಾತೆ, ಆ ವಿಭೀಷಣ ನಿಮ್ಮಲ್ಲಿ ಭಯದ ಬೀಜ ನೆಟ್ಟಿರಬೇಕು. ಆ ಭಯವೇ ನಿಮ್ಮನ್ನು ಕನಸಾಗಿ ಕಾಡುತ್ತಿದೆ ಮಾತೆ. ಏನೇ ಆದರೂ ನೀನು ಎಚ್ಚರಿಕೆಯಿಂದಲೇ ಇರಬೇಕು ಕುಮಾರ. ಮಾತೆ, ಬ್ರಹ್ಮನಿಂದ ವರ ಪಡೆದು ಅಜೇಯನಾಗಿರುವ ನನ್ನನ್ನು ಜಯಿಸಲು 3 ಲೋಕಗಳಲ್ಲಿಯೂ ಸಾಧ್ಯವಿಲ್ಲ ಎಂಬುದನ್ನು ನೆನಪು ಮಾಡಿಕೊಳ್ಳಿ. ನೆನಪಿದೆ ಕುಮಾರ. ಹಿಂದೆ ನಿನ್ನ ಪೂರ್ವಜರಾದ ಮಾಲಿ, ಸುಮಾಲಿ ಎನ್ನುವ ದಾನವ ವೀರರು ಇದೇ ಲಂಕೆಯಲ್ಲಿ ಅಜೇಯರಾಗೇ ಇದ್ದರು. ಆದರೂ ಅವರು ವಿಷ್ಣುವಿನ ಎದುರು ಪರಾಜಿತರಾಗಿ ಪಾತಾಳ ಲೋಕಕ್ಕೆ ಪಲಾಯನಗೈದರು. ಆಮೇಲೆ ಅಲ್ವೇ ಲಂಕೆ ಕುಬೇರನ ವಶವಾದದ್ದು. ಕುಬೇರನ ವಶದಲ್ಲಿದ್ದ ಆ ಲಂಕೆ ಈಗ ನನ್ನ ವಶದಲ್ಲಿದೆ. ಅದರಂತೆಯೇ ನನ್ನ ಪೂರ್ವಜರನ್ನು ಪರಾಜಿತಗೊಳಿಸಿದ್ದ ಆ ವಿಷ್ಣುವನ್ನು ನಾನು ಪರಾಜಿತಗೊಳಿಸುತ್ತೇನೆ. ಮೊದಲು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದ ಆ ಕುಬೇರನ ಮಾನಭಂಗ, ಆ ನಂತರ ಆ ವೈಕುಂಠವಾಸಿಯ ಗರ್ವಭಂಗ. ಮಾತೆ, ನೀವು ಧೈರ್ಯದಿಂದಿರಿ. ನಿಮ್ಮ ಆ ಕೆಟ್ಟ ಕನಸನ್ನು ಕಿತ್ತೆಸೆದು ನೆಮ್ಮದಿಯಿಂದ ನಿದ್ರೆ ಮಾಡಿ ಹೊರಡಿ ಮಾತೆ. ಕುಬೇರ, ಸಹೋದರ ಲಕ್ಷ್ಮಣ, ಪ್ರಿಯ ಸೋದರ, ಏನು ವಿಷಯ? ಸಹೋದರ, ನಿನ್ನ ಪಟ್ಟಾಭಿಷೇಕವಾಗುವುದೆಂದು ತಿಳಿದು ನಮ್ಮ ಕೋಸಲ ದೇಶದ ಪ್ರಜೆಗಳ ಆನಂದ ಮುಗಿಲು ಮುಟ್ಟಿದೆ. ಆ ಸಡಗರ, ಆ ಸಂಭ್ರಮವನ್ನು ಬಣ್ಣಿಸುವಂತಿಲ್ಲ. ನನ್ನ ಪ್ರೀತಿಯ ಸಹೋದರ ಎಷ್ಟೊಂದು ಜನಪ್ರೀತಿಯನ್ನು ಗಳಿಸಿದ್ದಾನೆಂದು ಕಣ್ಣಾರೆ ಕಂಡು, ನಿನ್ನ ಗುಣಗಾನವನ್ನು ಕಿವಿಯಾರೆ ಕೇಳಿಸಿಕೊಂಡು ಪ್ರತಿ ಕ್ಷಣವೂ ನಾನು ರೋಮಾಂಚನಗೊಳ್ಳುತ್ತಿದ್ದೇನೆ. ಲಕ್ಷ್ಮಣ, ನಿನಗೆ ಒಂದು ಮಾತು ಹೇಳಲಿ? ಹೇಳು ಸಹೋದರ. ನಿನ್ನ ಮಾತು ನನ್ನ ಪಾಲಿಗೆ ಪಿತೃವಾಕ್ಯ, ದೈವವಾಕ್ಯ. ಲಕ್ಷ್ಮಣ, ನೀನು ನನ್ನ ಅಂತರಾತ್ಮದಂತೆ. ದೇಹವೆರಡಾದರೂ ನಮ್ಮಿಬ್ಬರ ಆತ್ಮ ಒಂದೇ. ನಾನು ರಾಜನಾದನೆಂದರೆ ನೀನು ರಾಜನಾದಂತೆ. ಅಕ್ಕರೆಯ ಸೋದರ, ನನ್ನೊಂದಿಗೆ ನೀನು ರಾಜ್ಯಭಾರ ಮಾಡು. ನನ್ನೊಂದಿಗೆ ಎಲ್ಲ ಸುಖ ಭೋಗಗಳನ್ನು ಅನುಭವಿಸು. ನಾನು ಹೆಸರಿಗೆ ಮಾತ್ರ ಯುವರಾಜ. ಉಳಿದ ಎಲ್ಲ ಕರ್ತವ್ಯ ಹೊಣೆಗಳು ನಮ್ಮಿಬ್ಬರದ್ದೇ. ನಮ್ಮಿಬ್ಬರ ಅಪೂರ್ವವಾದ ಸೋದರ ವಾತ್ಸಲ್ಯ ಈ ಕೋಸಲ ದೇಶದ ತುಂಬ ಸುಖ, ಸಮೃದ್ಧಿ, ಶಾಂತಿಯನ್ನು ತಂದುಕೊಡಲಿ. ಸಹೋದರ, ನಿನ್ನ ಪ್ರೀತಿಗೆ ಈ ಲೋಕದಲ್ಲಿ ಯಾವುದೂ ಸಾಟಿ ಇಲ್ಲ. ನಿನ್ನ ಉದಾರ ಹೃದಯದ ಅಕ್ಕರೆಯ ಅಮೃತದಿಂದ ಪ್ರತಿ ಕ್ಷಣವೂ ನಾನು ಪುನೀತನಾಗುತ್ತಿದ್ದೇನೆ. ದೊರೆಯಾಗಿ ಧರೆಯಾಳುವ ಧೀರತನ, ಧೀಮಂತಿಕೆ ನಿನ್ನಲ್ಲಿದೆ ಸಹೋದರ. ನಿನ್ನ ಪಟ್ಟಾಭಿಷೇಕ ನಮ್ಮ ಪ್ರಜೆಗಳ ಪಾಲಿಗೆ ಮಂಗಳದ ಮುಂಬೆಳಕು. ನಿನ್ನ ವಾತ್ಸಲ್ಯದ ಸಹೋದರನಾಗಿ, ಸದಾ ನಿನ್ನ ನೆರಳಾಗಿ, ನಿನ್ನ ಅನುಚರನಾಗಿ ನನ್ನ ಜನ್ಮ ಸಾರ್ಥಕಪಡಿಸಿಕೊಳ್ಳುವ ಅವಕಾಶವನ್ನು ಕೊಡು. ಲಕ್ಷ್ಮಣ, ನಾವಿಬ್ಬರು ಧರ್ಮದ ನೆರಳಾಗಿ ಬಾಳೋಣ. ಲಕ್ಷ್ಮಣನಿಲ್ಲದೆ ಈ ರಾಮನಿಲ್ಲ. ನಿನ್ನ ಸಹಾಯವಿಲ್ಲದೆ ನಾನೊಬ್ಬನೇ ಏನು ತಾನೇ ಮಾಡಬಲ್ಲೆ? ನಿನ್ನ ಇಚ್ಛೆ ನೆರವೇರುತ್ತದೆ ಲಕ್ಷ್ಮಣ. ಕೃತಾರ್ಥನಾದೆ ಸಹೋದರ, ಕೃತಾರ್ಥನಾದೆ. ನಾನು ತಿಳಿಸಬೇಕೆಂದಿರುವ ವಿಷಯವನ್ನೇ ಮರೆತು ಬಿಟ್ಟೆ. ಸಹೋದರ, ಮಹಾರಾಜರು ಬಹಳ ಪ್ರಸನ್ನರಾಗಿದ್ದಾರೆ. ನಿನ್ನ ಅಭಿಷೇಕದ ಹಿಂದಿನ ರಾತ್ರಿ ಉಪವಾಸದ ಸಂಕಲ್ಪವನ್ನು ಮಾಡಿಸುತ್ತಾರೆ. ನಾಳೆ ಪ್ರಾತಃ ಕಾಲ ನಮ್ಮ ಪೂಜ್ಯ ತಂದೆಯವರಾದ ದಶರಥ ಮಹಾರಾಜರು ಯಯಾತಿ ಮಹಾರಾಜ ನಹುಷನಿಗೆ ಪಟ್ಟ ಕಟ್ಟಿದಂತೆ ನಿನಗೆ ಯುವರಾಜ ಪಟ್ಟ ಕಟ್ಟುತ್ತಾರೆ. ಈಗ ಹೊರಡೋಣವೇ? ಆಗಲಿ, ನಡೆ. ಶ್ರೀರಾಮಚಂದ್ರನಿಗೆ ಜಯವಾಗಲಿ. ಶ್ರೀರಾಮಚಂದ್ರನಿಗೆ ಜಯವಾಗಲಿ. ಶ್ರೀರಾಮಚಂದ್ರನಿಗೆ ಜಯವಾಗಲಿ.
ಶ್ರೀರಾಮಚಂದ್ರ, ನಾಳೆ ನಡೆಯಲಿರುವ ನಿಮ್ಮ ಪಟ್ಟಾಭಿಷೇಕಕ್ಕೆ ನಾವೆಲ್ಲರೂ ಶುಭ ಕೋರಲು ಬಂದಿದ್ದೇವೆ. ನಮಗೆಲ್ಲರಿಗೂ ಬಹಳ ಸಂತೋಷವಾಗಿದೆ. ಸ್ವಲ್ಪ ಹೊತ್ತಿಗೆ ಮೊದಲು ತಂದೆಯವರಿಂದ ಪಟ್ಟಾಭಿಷೇಕದ ವಿಷಯವನ್ನು ತಿಳಿದೆ. ಆದರೆ ಆ ವಿಷಯವನ್ನು ತಾವೆಲ್ಲರೂ ಇಷ್ಟು ಬೇಗ ತಿಳಿದು ನನ್ನನ್ನು ಅಭಿನಂದಿಸಲು ಬಂದಿರುವಿರಿ. ತಮ್ಮ ಅಭಿಮಾನಕ್ಕೆ ನಾನು ಕೃತಾರ್ಥನಾಗಿದ್ದೇನೆ. ರಾಮಚಂದ್ರ, ನಿಮ್ಮ ತಂದೆಯವರಾದ ದಶರಥ ಮಹಾರಾಜರು ನಿಮ್ಮ ಪಟ್ಟಾಭಿಷೇಕ ಮಾಡುವ ವಿಷಯದಲ್ಲಿ ನಮ್ಮ ಅಭಿಪ್ರಾಯವನ್ನು ಪಡೆದು ನಮ್ಮ ಗೌರವವನ್ನು ಹೆಚ್ಚಿಸಿದ್ದಾರೆ. ಅದರಿಂದ ನಮಗೆ ಪರಮ ಸಂತೋಷವಾಗಿದೆ. ಮಹಾರಾಜರೇ, ತಾವೆಲ್ಲರೂ ನನಗೆ ಹಿರಿಯರು. ತಮಗೆ ನನ್ನ ಮೇಲಿರುವ ಪ್ರೀತಿ ವಿಶ್ವಾಸ, ನಾನು ಯುವರಾಜನಾಗಲಿ ಎಂದು ತಾವು ತೋರುತ್ತಿರುವ ಉತ್ಸಾಹವನ್ನು ಕಂಡು ನಾನೇ ತಮಗೆ ಕೃತಜ್ಞತೆ ಸಲ್ಲಿಸಬೇಕು. ಅದರ ಅಗತ್ಯವಿಲ್ಲ. ನಿಮ್ಮಂಥ ಗುಣವಂತ ಪುರುಷೋತ್ತಮ ಅಯೋಧ್ಯೆಯ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ತಮ್ಮ ನಂಬಿಕೆ, ಭರವಸೆ, ಅಭಿಮಾನಕ್ಕೆ ತಕ್ಕಂತೆ ನಡೆದುಕೊಳ್ಳಲು ಆ ದೇವರೇ ನನಗೆ ಶಕ್ತಿ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮಗೆ ಆ ಸಾಮರ್ಥ್ಯ ಇದೆ ರಾಮಚಂದ್ರ. ನಮ್ಮೆಲ್ಲರ, ನಮ್ಮ ಸಾಮ್ರಾಜ್ಯದ ಎಲ್ಲ ಪ್ರಜೆಗಳ ಹಿತ ಕಾಯುವ ಶಕ್ತಿ ನಿಮ್ಮಲ್ಲಿದೆ. ತಮ್ಮ ನಂಬಿಕೆಯೇ ನನಗೆ ಶ್ರೀರಕ್ಷೆ. ತಮ್ಮ ಅಭಿಮಾನವೇ ನನ್ನ ಸಾಮರ್ಥ್ಯ. ತಮ್ಮ ಪ್ರೀತಿ ವಿಶ್ವಾಸವೇ ನನಗೆ ದಾರಿದೀಪ. ರಾಮ ಬಿಟ್ಟ ಬಾಣ ಗುರಿ ತಪ್ಪುವುದಿಲ್ಲ, ರಾಮ ಆಡಿದ ಮಾತು ವ್ಯರ್ಥವಾಗುವುದಿಲ್ಲ ಎಂದು ಜನ ಮೆಚ್ಚು ನುಡಿಯುತ್ತಾರೆ. ಅಂದ ಮೇಲೆ ನಿಮ್ಮ ಮೇಲೆ ವಿಶ್ವಾಸ ತೋರುವುದರಲ್ಲಿ ಅತಿಶಯವೇನಿದೆ ರಾಮಚಂದ್ರ? ರಾಜಕುಮಾರ, ನಮ್ಮ ಸಂತೋಷವೆಷ್ಟೆಂದು ಹೇಳತೀರದು. ಅದನ್ನು ಮತ್ತಷ್ಟು ವ್ಯಕ್ತಪಡಿಸಬೇಕೆಂಬುದೇ ನಮ್ಮ ಆಸೆ. ಆದರೆ ಅಭಿಷೇಕಕ್ಕೆ ಸಮಯಾವಕಾಶ ತುಂಬ ಕಡಿಮೆ ಇದೆ. ನಾವು ಅದರ ವ್ಯವಸ್ಥೆಯಲ್ಲಿ ಭಾಗಿಯಾಗಬೇಕು. ನಿಮಗೂ ಸಿದ್ಧತೆಗೆ ಸಮಯ ಬೇಕಲ್ಲವೇ ರಾಮಚಂದ್ರ? ಪಟ್ಟಾಭಿಷೇಕ ಮುಗಿದ ನಂತರ ನಮ್ಮ ಸಂತೋಷವನ್ನು ಮತ್ತಷ್ಟು ವಿಜೃಂಭಣೆಯಿಂದ ಆಚರಿಸಬೇಕು. ತಮ್ಮೆಲ್ಲರ ಸಂತೋಷಕ್ಕೆ ನಾನೇಕೆ ಅಡ್ಡಿ ಬರಲಿ? ಆದರೆ ಪಟ್ಟಾಭಿಷೇಕದ ನಂತರ ಕರ್ತವ್ಯಗಳತ್ತ ನಾನು ಗಮನ ಹರಿಸಬೇಕಾಗುತ್ತದೆ. ಆಗಲಿ, ತಾವು ಹೊರಡಿ. ತಮಗೆ ಶುಭವಾಗಲಿ. ಶುಭಮಸ್ತು. ಲಕ್ಷ್ಮಣ, ಊರ್ಮಿಳೆ, ಕುಳಿತುಕೊಳ್ಳಿ. ಮಾತೆ, ತಕ್ಷಣ ಬರುವಂತೆ ಹೇಳಿ ಕಳಿಸಿದಿರಿ. ಅದಕ್ಕಾಗಿ ನಾವು ಬಂದೆವು. ಲಕ್ಷ್ಮಣ, ಆತಂಕ ಪಡುವ ಕಾರಣವೇನೂ ಇಲ್ಲ. ನಿನ್ನ ಸೋದರ ರಾಮಚಂದ್ರನ ಬಗ್ಗೆ ನಿನ್ನೊಡನೆ ಮಾತನಾಡಬೇಕಿತ್ತು. ಅದಕ್ಕೆ ನಿಮ್ಮಿಬ್ಬರನ್ನು ಬರ ಹೇಳಿದೆ. ಯುವರಾಜ್ಯಾಭಿಷೇಕದ ಕಾರ್ಯಗಳೆಲ್ಲ ಆರಂಭವಾಗಿರಬೇಕಲ್ಲವೇ? ಹೌದು ಮಾತೆ, ಸಿದ್ಧತೆಗಳೆಲ್ಲ ಆರಂಭವಾಗಿದೆ. ಗುರು ವಸಿಷ್ಠರ ಮಾರ್ಗದರ್ಶನದಂತೆ ಪುರೋಹಿತರು, ಅಧಿಕಾರಿಗಳು, ಗಣ್ಯರು ಕರ್ತವ್ಯ ನಿರತರಾಗಿದ್ದಾರೆ. ಅಷ್ಟೇ ಅಲ್ಲ ಮಾತಾಮಯ್ಯವರೇ, ರಾಮಚಂದ್ರರ ಪಟ್ಟಾಭಿಷೇಕದ ವಿಷಯ ತಿಳಿದ ಕೂಡಲೇ ಅಯೋಧ್ಯೆಯ ಪ್ರಜೆಗಳು ಅತ್ಯಂತ ಸಂತೋಷ ಸಂಭ್ರಮದಿಂದ ಸಾರಣೆ, ಕಾರಣೆ, ರಂಗೋಲಿ, ತೋರಣಗಳ ಅಲಂಕಾರದಲ್ಲಿ ತೊಡಗಿದ್ದಾರಂತೆ. ರಾಮಚಂದ್ರನೆಂದರೆ ಪ್ರಜೆಗಳಿಗೆ ತುಂಬ ಪ್ರೀತಿ, ಅಭಿಮಾನ. ಇದನ್ನೆಲ್ಲ ಕೇಳುತ್ತಿದ್ದರೆ ನನಗೆ ಹೆಮ್ಮೆ ಎನಿಸುತ್ತದೆ. ಮಾತೆ, ನೀವು ನಮಗೆ ಏನಾದರೂ ಹೇಳುವುದಿದೆಯಾ? ನಾನು ನಿಮಗೆ ಹೇಳುವುದಿಷ್ಟೆ. ಪಟ್ಟಾಭಿಷೇಕ ಮುಗಿಯುವವರೆಗೂ ನೀವಿಬ್ಬರೂ ಸೀತಾರಾಮರ ಜೊತೆಯಲ್ಲಿಯೇ ಇರಬೇಕು. ನಿಮ್ಮ ಅವಶ್ಯಕತೆ ಅವರಿಗೆ ಇರುತ್ತದೆ. ನಿಮಗಿಂತ ಹತ್ತಿರವಾದವರು ಅವರಿಗೆ ಬೇರೆ ಯಾರಿದ್ದಾರೆ ಹೇಳಿ? ಮಾತೆ, ಅದಕ್ಕಿಂತ ದೊಡ್ಡ ಕರ್ತವ್ಯ ಬೇರೆ ಯಾವುದಿದೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದರೆ ಎಲ್ಲರಿಗಿಂತ ಮೊದಲು ಆನಂದ ಪಡುವವರು ನಾವು ತಾನೇ ಮಾತೆ. ಅದು ನನಗೆ ತಿಳಿಯದೆ ಮಗು. ಮಾತೆ, ನಾವಿನ್ನು ಹೊರಡುತ್ತೇವೆ. ಶುಭಮಸ್ತು.
ಬಾ ಲಕ್ಷ್ಮಣ. ಈ ಸಂತೋಷದ ಸಂದರ್ಭದಲ್ಲಿ ನೀನು ನನ್ನ ಜೊತೆಗೆ ಇರಬೇಕೆಂದು ಮನಸ್ಸು ಬಯಸುತ್ತಿತ್ತು. ನೀನು ಬಂದದ್ದು ಒಳ್ಳೆಯದೇ ಆಯಿತು. ಹೌದು ಊರ್ಮಿಳೆ, ನಾವಿಬ್ಬರು ನಿಮ್ಮ ವಿಷಯವನ್ನೇ ಮಾತನಾಡುತ್ತಿದ್ದೆವು. ನೆನೆದ ಕೂಡಲೇ ಪ್ರತ್ಯಕ್ಷವಾದಿರಿ. ನಾವಂದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಮ್ಮ ಮಾತಾಮಯ್ಯವರಿಗೆ ನಾವು ನಿಮ್ಮ ಜೊತೆ ಇರಬೇಕೆಂದು ಆಸೆ. ಅವರೇ ಕಳುಹಿಸಿದರು. ಹೌದು ಸಹೋದರ, ನನ್ನ ಮಾತೆಯವರು ನೀವಿಬ್ಬರ ಬಗ್ಗೆನೇ ಯೋಚನೆ ಮಾಡುತ್ತಿದ್ದರು. ನೀವಿಬ್ಬರ ಬಗ್ಗೆ ಹೆಮ್ಮೆ ಪಡುತ್ತಿದ್ದಾರೆ. ಕಿರಿಯ ಮಾತೆಯವರಿಗೆ ನನ್ನ ಮೇಲೆ ಎಂಥ ಪ್ರೀತಿ ವಾತ್ಸಲ್ಯವಿದೆ ಎಂದು ನನಗೆ ಗೊತ್ತು. ಲಕ್ಷ್ಮಣ, ಗುರು ವಸಿಷ್ಠರ ಸೂಚನೆಯಂತೆ ನಾನು ದೇವರ ಧ್ಯಾನದಲ್ಲಿ ತೊಡಗಿದ್ದೇನೆ. ನೀವಿಬ್ಬರೂ ಸೇರಿಕೊಳ್ಳಿ. ಹಾಗೆಯೇ ಆಗಲಿ. ಸಹೋದರ ವಿಭೀಷಣ. ಅಗ್ರಜ, ರಾವಣೇಶ್ವರ, ನೀನೇಕೆ ಇಲ್ಲಿಗೆ ಬರುವ ತೊಂದರೆಯನ್ನು ತೆಗೆದುಕೊಂಡೆ? ಹೇಳಿ ಕಳುಹಿಸಿದ್ದರೆ ನಾನೇ ನಿಲ್ಲಬರಿ ಬರುತ್ತಿದ್ದೇನಲ್ಲ. ಕಿರಿಯ ಸಹೋದರನನ್ನು ನೋಡಲು ಹಿರಿಯ ಸಹೋದರ ಬರುವುದು ಅಚ್ಚರಿ ಏನಲ್ಲ. ನಿನ್ನ ಸೋದರ ಪ್ರೇಮವು ಶಂಕಾತೀತವಾದದ್ದೇ. ಆದರೆ ನಿನ್ನ ಸ್ವಭಾವವು ನನಗೆ ಹಿಡಿಸುವುದಿಲ್ಲ. ಅಗ್ರಜ, ಎಲ್ಲರ ಸ್ವಭಾವವು ಪ್ರತ್ಯೇಕವೇ. ಅದು ಎಲ್ಲರಿಗೂ ಇಷ್ಟವಾಗದಿರಬಹುದು. ಆದರೆ ಎಲ್ಲರ ಸ್ವಭಾವವು ಧರ್ಮಕ್ಕೆ ಬದ್ಧವಾಗಿರಬೇಕಲ್ಲವೇ? ಇದೇ ನನಗೆ ಇಷ್ಟವಾಗುವುದಿಲ್ಲ. ನೀನು ಯಾವಾಗಲೂ ಧರ್ಮ ಧರ್ಮ ಎಂದು ಬಡಬಡಿಸುತ್ತೀಯೆ. ಆದರೆ ಎಲ್ಲರ ಧರ್ಮವು ಒಂದೇ ಆಗಿರುವುದಿಲ್ಲ. ಅದು ಅವರವರ ಇಷ್ಟ ಸಾಮರ್ಥ್ಯದ ಮೇಲೆ ಅವಲಂಬಿಸಿರುತ್ತದೆ. ಸಂತೋಷ ನೀಡದ ಸೌಂದರ್ಯ, ಜಯ ನೀಡದ ಪರಾಕ್ರಮ, ಸಿದ್ಧಿ ನೀಡದ ತಪಸ್ಸು, ಇಷ್ಟಾರ್ಥವನ್ನು ನೆರವೇರಿಸಿರುವ ದೈವ, ಇವೆಲ್ಲ ಯಾವ ಪುರುಷಾರ್ಥಕ್ಕೆ? ಅಂದರೆ ಅಗ್ರಜ, ಧರ್ಮಕ್ಕೆ ನೀನೇ ಬೇರೆ ಒಂದು ವ್ಯಾಖ್ಯಾನ ನೀಡುತ್ತಿರುವಂತಿದೆ. ಹೌದು. ಯಾವುದು ನನ್ನ ಕ್ರೋಧವನ್ನು ಶಮನ ಮಾಡುವುದು ಅದೇ ನನ್ನ ಧರ್ಮ. ಯಾವುದು ನನ್ನ ಪ್ರಚಂಡ ಪರಾಕ್ರಮಕ್ಕೆ ಅನುವು ಮಾಡಿಕೊಡುವುದೋ ಆ ಸಮರವೇ ನನ್ನ ಧರ್ಮ. ಅಗ್ರಜ, ನೀನು ಏನೇ ಮಾಡಿದರೂ ಅದು ನ್ಯಾಯಸಮ್ಮತವಾಗಿದ್ದರೆ ಅದೇ ಧರ್ಮ, ಅನ್ಯಾಯವಾಗಿದ್ದರೆ ಅದೇ ಅಧರ್ಮ. ಅಧರ್ಮದ ಅಂತಿಮ ಫಲಿತಾಂಶ ಅಪಕೀರ್ತಿ, ಅಪಜಯ, ಅಪಯಶಸ್ಸು. ಸಾಕು ಸಾಕು ಮಾಡು ನಿನ್ನ ಈ ಉಪ್ಪು ಹುಳಿ ಇಲ್ಲದ ಉಪದೇಶ ಪ್ರಲಾಪ. ನಿನ್ನನ್ನು ಗುರುವೆಂದು ಸ್ವೀಕರಿಸಿದಾಗ, ಉಪದೇಶ ಕೇಳಲು ಬಂದಾಗ ಈ ಪ್ರವಚನವನ್ನು ಮಾಡುವೆ. ನಾನೀಗ ಅದಕ್ಕೆ ಬರಲಿಲ್ಲ. ನಿನಗೆ ಒಂದು ಮಾತನ್ನು ತಿಳಿಸಿ ಹೋಗಲು ಬಂದಿದ್ದೇನೆ. ಅಪ್ಪಣೆಯಾಗಲಿ ರಾವಣೇಶ್ವರ. ನಾನಿಲ್ಲದಿರುವಾಗ ನನಗೆ ಅಪಜಯ ಉಂಟಾಗುವುದು, ನನಗೆ ಆಪತ್ತು ಬರುವುದು ಎಂದು ನನ್ನ ಮಾತೆಯಲ್ಲಿ ಭಯ ಭೀತಿಯನ್ನು ಉಂಟು ಮಾಡಬೇಡ. ಈ ಅಪ್ಪಣೆಯನ್ನು ಪಾಲಿಸಿದರೆ ಅಷ್ಟು ಸಾಕು. ನಾನಿನ್ನು ಬರುತ್ತೇನೆ. ಕ್ರೋಧದಿಂದ ಕುರುಡಾದವನಿಗೆ ವಿವೇಕದ ಮಾತು ಹೇಗೆ ರುಚಿಸುತ್ತದೆ? ಆ ಕರುಣಾಮಯಿಯಾದ ಪರಮೇಶ್ವರನೇ ಇವನ ಕಣ್ತೆರೆಸಬೇಕು. ಲಂಕೆಯಲ್ಲಿನ ದುರುಳ ದರ್ಪವು
ಯಾತನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ